ಮಂಟಪದಲ್ಲಿ ಅವ್ರಿಬ್ರು ವಿರೋಧಿ ವಿಷಯ ಗೊತ್ತಾಯ್ತಲ್ಲ, ಆಗ ಚಿಕ್ಕ ಮಾವ ರಾಕಿ ಅಣ್ಣ ಕೊಟ್ಟು ಆಚೆ ಕಳ್ಸಿದ್ರಲ್ಲ, ಅದೇ ಕೆಲಸನ ನೀವು ಮಾಡ್ತಿದ್ರಿ. ಅದಕ್ಕೆ ನನ್ನ ಮಾತಿಗಿಂತನೂ ಸಾಕ್ಷಿಗೆ ಬೆಲೆ ಕೊಟ್ಟು ಸತ್ಯನ ಕಣ್ಮುಂದ್ಬಿಟ್ಟೆ ಮಡಗಿದ್ದು. ಯಾಕಂದ್ರೆ ನನ್ನ ಮಾತಿಗೆ ಬೆಲೆ ಇಲ್ಲದೆ ಇದ್ರೂ ಸತ್ಯಕ್ಕೆ ಬೆಲೆ ಇರ್ತದೆ. ಆ ನಂಬಿಕೆ ನನಗಿತ್ತು, ಅದಕ್ಕೋಸ್ಕರನೇ ಸತ್ಯನ ಮಡಗಿದ್ದು. ನೋಡು, ನಮ್ಮ ಮಟ್ಟಿಲಿ ವಿರೋಧಿಗೆ ಬೆಲೆ ಕೊಡದೇ ಇರೋರು ಯಾರು ಇಲ್ಲ. ಹಾಗೇನಾದ್ರೂ ನಾನು ಅವ್ರ ವಿರೋಧಿ ವಿಷಯ ನಿಂತವ ಹೇಳಿದ್ರೆ ನೀವು ನನ್ನ ಮಾತನ್ನ ನಂಬಿ ಅವ್ರಿಬ್ರನ್ನ ಒಂದ್ ಮಾಡ್ತಾ ಇದ್ರೆ ಇವ್ರಿಗೆ ಹೇಳಿದ್ರೆ ಮದ್ವೆ ಮಾಡಿಸ್ಬಿಟ್ಟಿದ್ರಂತೆ. ಯಾಕೋ ಇತ್ತೀಚೆಗೆ ನಮ್ಮ ಮಾರಡಿ ಸ್ಯಾನೆ ಕಾಮಿಡಿ ಮಾಡಕ್ ಕಲ್ಸ್ಕೊಂಡ್ಬಿಟ್ಟದೆ. ಯಾರಪ್ಪ ನಂಗೆ ಫೋನ್ ತರಲ್ಲ ಈಗ? ಓಹೋ ರತ್ನಮೂರು ಯೋಳವಾ? ಲೇ ವಿದ್ಯಾ, ಆ ಕ್ವಾಟ್ಲೆ ಜೊತೆ ಸೇರ್ಕೊಂಡು ಆ ಮೋಸ್ಗಾರನ್ ಬಣ್ಣ ಬಯಲ್ ಮಾಡಿ ಕಣ್ಮಣ್ಣಿನ ಮದ್ವೆ ನಿಲ್ಸಿ ಅವಳು ಇಷ್ಟಪಟ್ಟು ಹುಡುಗನ ಜೊತೆಗೆ ಅವಳು ಮದ್ವೆ ಮಾಡಿಸ್ದೆ ಅನ್ನೋ ಇಸ್ಯಾ ಕೇಳಿ ಸಾನೇ ಸಂತೋಷ ಆಯ್ತು ಕಣವ. ಹ್ಞೂ ಕಣವ, ನೀನ್ ಬಂದು ನನ್ನ ತವ ಸತ್ಯ ಹೇಳಿದ್ಮೇಲೆ ಹೆಂಗಾದ್ರೂ ಮಾಡಿ ಸತ್ಯ ಆಚೆ ತರಬೇಕು ಅಂತ ಈ ಕೆಲಸ ಮಾಡಿದೆ. ಆಟೆಯ ಒಳ್ಳೆ ಕೆಲಸ ಮಾಡ್ದೆ ಕಣವ. ಹಿಂಗೆ ಒಂದ್ 4 ಇಸಿದಾಗೆ ಆ ಮನೆಗೆ ನಿನ್ನಿಂದ ಒಳ್ಳೇದಾದ್ರೆ ಅವರು ನಿನ್ನ ಸಂಸಿ ಆ ಮನೆ ಸೊಸೆ ಅಂತ ಒಪ್ಕೋತಾರೆ ಕಣವ. ಅವ್ವ, ಈಗ ನಾನು ನಿನ್ ತವ ನನ್ನ ಒಪ್ಕೊಂಡಿಲ್ಲ ಅಂತ ಹೇಳ್ಕೊಂಡು ಏನ್ ಹೇಳಿದ್ರೆ ಒಪ್ಕೋತಾರೆ ಅಂತ ಕೇಳಕ್ ಬಂದಿದ್ನೆ. ಲೇ, ತಮ್ಮ ಮಕ್ಳು ಸಂತೋಷವಾಗಿರ್ಬೇಕು ಅನ್ನೋದನ್ನ ಹೆತ್ತವ್ರಿಗೆ ಯಾರು ಹೇಳ್ಕೊಡ್ಬೇಕಾನೆ. ಯಾವ ಅಪ್ಪ ಅಮ್ಮಂಗಾರುವೆ ತಮ್ಮ ಮಕ್ಳು ಸಂತೋಷನೇ ಮುಖ್ಯ. ಅದಕ್ಕೆ ಇಂಥ ಘಟನೆಗಳಿಂದ ಅರುವೆ ಅವ್ರ ಮನ್ಸು ಬದಲಾಗ್ಲಿ ಅನ್ನೋ ಸಣ್ಣ ಆಸೆ ಕಣೆ. ನೋಡು ಕಣವ, ನಾನು ಏನು ಮಾಡಿದೆ ಅನ್ನೋ ಕಾರಣಕ್ಕೆ ಮನ್ಸು ಬದಲಾಗೋ ಅವಶ್ಯಕತೆ ಇಲ್ಲ. ಅದು ನನಗೆ ಬೇಕಾಗೂ ಕೂಡ ಇಲ್ಲ ಅಂತ ಯೋಚನೆನ ಮನ್ಸಲ್ಲಿ ಮಾಡಿಕೊಂಡು ನಾನು ಯಾವತ್ತೂ ಅಂತ ಕೆಲಸ ಮಾಡಕ್ಕಿಲ್ಲ. ಸುಮ್ಕೆ ನೀನ್ ಏನೇನೋ ಯೋಚನೆ ಮಾಡ್ಬೇಡ, ಫೋನ್ ಮಾಡ್ಕೊ. ಲೇ, ಈಗ ನಾನು ಯೋನ್ ಹೇಳ್ದೆ ಅಂತ ಈ ಪಾಟಿ ನನ್ನ ಮೇಲೆ ಕೋಪ ಮಾಡ್ಕೊಂತ ಇದ್ಯಾ? ಅವ್ವ, ಹೇಳ್ತಾ ಇದ್ದೀನಿ ತಾನೆ, ತಿರ್ಗಾ ಆ ವಿಷಯ ಮಾತಾಡಿ ನಾನು ತಲೆ ಕೆಡ್ಸ್ಬೇಡ. ಫೋನ್ ಮಾಡ್ಕೊ ನೀನು. ಒಬ್ಬೊಬ್ರಿಗೆ ಒಂದೊಂಥರ ಸಿರಿ. ಅವ್ವ, ಏನೈತೆ ಏನೈತೆ? ಹಾಳಾದ್ ಸೊಳ್ಳೆ ಕಿವಿ ಹತ್ರ ಬಂದು ಗುಯ್ಯ ಅನ್ಬಿಡ್ತು. ಸೊಳ್ಳೆ ಎಲ್ಲಾ ತಲು ಗುಯ್ ಅಂತದೆ. ಕಿವಿ ತಾಗ ಬಂದಾಗ ಅಟ್ಟಯ ನಿನಗೆ ಕೇಳಿಸೋದು. ಅದನ್ನ ಹೊಡಿಯಕ್ ಹೋಗಿ ಕೆನ್ನೆ ಹೊಡ್ಕೊಂಡ್ಬಿಟ್ಟೆ. ಇದಕ್ಕೆ ಹೇಳೋದು, ಎದುರುಗಿರೋರಿಗೆ ಪಾಠ ಕಲಿಸ್ತೀವಿ ಅಂತ ಹೋದ್ಮೇಲೆ ಎಚ್ಚರಿಕೆಯಿಂದ ಇರಬೇಕು. ಇಲ್ಲಾಂದ್ರೆ ನಾವೇ ಪೆಟ್ಟು ತಿನ್ಬೇಕಾಯ್ತದೆ. AC ರೂಮಲ್ಲಿ ಸುಪ್ಪತ್ಕೆ ಮೇಲೆ ಮನೆ ಕಳೋ ಭಾಗ್ಯ ನಮ್ದಾಗಿತ್ತು. ಆದ್ರೆ ನಿನ್ನ ಅತಿ ಆಸೆ ಅವಸರ ನಿರ್ಧಾರಗಳಿಂದ ಇಲ್ಲಿ ಕುಂತ್ಕೊಂಡು ಸೊಳ್ಳೆ ಹೊಡೆಯೋ ಪರಿಸ್ಥಿತಿ ನಮ್ದಾಗೈತೆ. ಒಟ್ಟಲ್ಲಿ ಇವತ್ತಿಲ್ಲಿ ಇರೋದಕ್ಕೆ ನೀನೇ ಕಣವ ಕಾರಣ. ವಾಪಲ್ಲಿ ಹೋಗ್ಬಿಟ್ರೆ ಸತ್ಯ ಸುಳ್ಳಾಗತ್ತೆ. ಅಲ್ಲ ಕಣವ, ಬಂಡೆಗಲ್ಲಂ ಕೂತಿದ್ಯಲ್ಲ, ನಿಂಗೆ ಇರೋ ಕಷ್ಟ ಆಯ್ತಿಲ್ವೇ? ಕಷ್ಟ ಅಲ್ವೇ, ಸಂಕಟ ಆಯ್ತಾಯ್ತೆ. ನೆಲದ ಮೇಲೆ ಮನೆ ಕಂಡು ಮೈಗಾಗೋ ನೋಗಿಂತ ಅವ್ರು ನನ್ನ ಮನಸ್ಸಿಗೆ ಏಟು ಕೊಟ್ಟವ್ರು ನೋಡು, ಆ ಏಟು ಶಾನೇ ಜೋರಾಗೈತೆ. ಅವ್ರು ಆಡಿರೋ ಚುಚ್ಚು ಮಾತು ಚುಚ್ಚಿ ಚುಚ್ಚಿ ಹಿಂಸೆ ಕೊಡ್ತಾರೆ. ಕುಡಿತಾ ಇರೋ ಜ್ವಾಲಾಮುಖಿ ಮುಂದೆ ಸೊಳ್ಳೆ ಊರಿಗಾಳಿ, ಮುಖಿ ಮುಂದೆ ಸೊಳ್ಳೆ ಊರಿಗಾಳಿ ಯಾವ್ದು ಲೆಕ್ಕಕ್ಕಿಲ್ವೇ. ಇನ್ನು ಹೊಸ ದಿನ ಕಳೆದ್ರೆ ಮಳೆಗಾಲ ಶುರುವಾಯ್ತದೆ, ನಿನ್ ಜ್ವಾಲಾಮುಖಿ ತಣ್ಣಗಾಯ್ತದೆ. ಆಗ ಸೊಳ್ಳೆ ಕಚ್ಚೋರಿ ನಿಂಗೆ ಗೊತ್ತಾಯ್ತ ತಗೋ. ಅವ್ವ, ಈಗ ಯಾಕವ ನಂಗೊಡ್ದೆ? ನಿನ್ ಕಿವಿ ತಗ ಬಂದು ಗುಯ್ಯಿ ಅಂತಿತ್ತು ನೋಡು ಸೊಳ್ಳೆ, ಅದೇ ಸೊಳ್ಳೆ ನಿನ್ ಕೆನ್ನೆ ಮೇಲೆ ಕುಂತಿತ್ತು. ಅದಕ್ಕೆ ಬಾಯಲ್ಲಿ ಹೇಳೋದ್ಬಿಟ್ಟು ಹಿಂಗ್ ಹೊಡೆದ್ರೆ ಏಟ್ ನೋವಾಯ್ತೈತ್ ಗೊತ್ತಾ? ಆ ಮನೇಲಿ ಇದ್ದಿದ್ರೆ ಇದೆಲ್ಲ ಆಯ್ತಿತ್ತೆ. ಮನೆಯಿಂದಾನೇ ಕಳ್ಸ್ಬಿಟ್ರಲ್ಲ, ನೆನೆಸ್ಕೊಂಡ್ರೆ. ಹುಷಾರಾಗಿ ಹೋಗಿ ತಲುಪುದ್ರಂತೆ. ಹೆಂಗೋ ದೇವ್ರ ದಯದಿಂದ ಎಲ್ಲ ಸುಖಾಂತಿವಾಗಿ ನಮ್ಮ ಮಟ್ಟಿನಲ್ಲಿ ಸುಖ ಸಂತೋಷ ಕಾಣ್ತಾ ಇದೆ. ಇವತ್ತು ನಮ್ಮ ಈ ಅಟ್ಟಿಯಲ್ಲಿ ಸಂತೋಷ, ನಿರಾಳ, ನೆಮ್ಮದಿ ಕಾಣ್ತಿದೆ ಅಂದ್ರೆ ಅದಕ್ಕೆಲ್ಲ ಕಾರಣ ನಮ್ಮ ವಿದ್ಯಾ ಅನ್ನೋದನ್ನ ನಾವು ಯಾರು ಮರಿಕೊಡ್ದು. ಆಹಾ, ಇನ್ನೂ ಯಾಕಪ್ಪ ಗುಣಗಾನ ಮಾಡಿಲ್ಲ ಅಂತ ಅನ್ಕೋತಾನೇ ಇದ್ದೆ. ಆಗ್ಲೇ ತೆಗೆದ್ಬಿಟ್ಟಿಲ್ಲ ನಿನ್ ವರ್ಷನ. ಅಲ್ಲ ಕಣವಮ್ಮ, ಅದ್ ಹೆಂಗೆ ನೀನು ಆ ವಿದ್ಯುತ್ ತಪ್ಪಕ್ಕೆ ಯೋಚನೆ ಮಾಡಿದೆ? ಯಾವಾಗ ನೋಡಿ ಪರವಾಗಿ ಮಾತಾಡಿ. ಲೇ, ನಾನು ಅವಳ ಪರವಾಗಿ ಮಾತಾಡ್ತಾ ಇಲ್ಲ, ಸತ್ಯದ ಪರವಾಗಿ ಮಾತಾಡ್ತಾವ್ನಿ. ಸುಳ್ಳು ಹೇಳೋದಕ್ಕೆ 100 ಯೋಚನೆ ಮಾಡ್ಬೇಕು, ಆದ್ರೆ ಸತ್ಯ ಹೇಳಕ್ಕೆ ಯಾಕೆ ಯೋಚನೆ ಮಾಡ್ಬೇಕು? ನೋಡಿ, ಅವ್ವ ಹೇಳ್ತಾ ಇರೋದ್ರಾಗೂ ದಿಟ ಐತೆ. ತಪ್ಪನ್ನ ಎತ್ತಿಡಿಯೋ ನಾವು ಒಳ್ಳೆ ಕೆಲಸನೂ ಗುರುತಿಸ್ಬೇಕಲ್ವೇ? ನೋಡಿ, ಇವತ್ತಿನ ಸಂತೋಷಕ್ಕೆ ವಿದ್ಯಾನೇ ಕಾರಣ ಅನ್ನೋದ್ರಲ್ಲಿ 2 ಮಾತಿಲ್ಲ. ಗೋವಿಂದ, ಕೆಲವು ಕಿತ ಅವ್ವ ಮಾತಾಡೋ ವಿಷಯದಲ್ಲಿ ಒಳ್ಳೇದಾಯ್ತದೆ, ಮನಸ್ಸಿಗೆ ಖುಷಿ ಆಯ್ತದೆ ಅನ್ನೋದಾದ್ರೆ ಆ ವಿಷಯದ ಬಗ್ಗೆ ಮಾತಾಡೋಣ. ಆದರೆ ಕೆಲವೊಂದು ಕಿತ ಅವ್ರು ಮಾತಾಡೋ ವಿಷಯದಲ್ಲಿ ನಮ್ಮ ಮನಸ್ಸಿಗೆ ನೋವಾಯ್ತದೆ, ಬೇಸರ ಆಯ್ತದೆ ಅನ್ನೋದಾದ್ರೆ ಅಂತ ಮಾತುಗಳನ್ನ ಮಾತಾಡೋದು ಬೇಡ. ಸಿರಮ, ಅದು ಹಂಗಲ್ಲ ಕಂಡ. ಅವ್ವ ಆ ವಿಷಯ ಮಾತಾಡೋದು ಬೇಡ ಅಂತ ತಾನೆ ಇಲ್ಲಿಗೆ ನಿಲ್ಲಿಸ್ಬಿಡಿ. ಹೋಗಿ ನಿಮ್ಮ ಕೆಲಸಗಳನ್ನ ನೋಡ್ಕೊಳ್ಳಿ. ನೋಡಿ, ಎಲ್ಲರೂ ಖುಷಿಯಾಗಿ ಕೆಲಸ ಮಾಡಿ. ನಿಮ್ಗೆ ಏನಾದರೂ ಕಷ್ಟ ತೊಂದರೆ ಬಂದರೆ ನನಗೆ ಹೇಳಿ, ನನ್ನ ಕೈಲಾಗ ಸಹಾಯ ಮಾಡ್ತೀನಿ. ಹೋಗಿ ಕೆಲಸ ನೋಡು. ವಿದ್ಯಮ್ಮ, ಹೇಳಿ ಅಣ್ಣ. ನೀನು ಇವತ್ತಿಂದ ಕ್ಲೀನಿಂಗು ಸಪ್ಲೈ ಕೆಲಸ ಮಾಡೋದು ಬೇಡಮ್ಮ. ಒಳಗಡೆ ತರಕಾರಿ ಹಚ್ಚೋದು, ಪಾರ್ಸಲ್ ಕೊಟ್ಟರೆ ಪಾರ್ಸಲ್ ಮಾಡೋದು ಕೆಲಸ ಮಾಡೋದು. ಅಲ್ಲ ಅಣ್ಣ, ನನ್ನಿಂದ ಏನಾದ್ರೂ ತೊಂದರೆ ಆಗಿದತೆ? ಚೇಚೆ, ಹಂಗೆಲ್ಲ ಏನಿಲ್ಲವಾ. ನೀನು ಹೊಸ ಕೆಲಸಕ್ಕೆ ಸೇರ್ಕೊಂಡಾಗ ಎಲ್ಲ ಕೆಲಸ ಗೊತ್ತಿಲ್ಲ ಅಂತ ಎಲ್ಲ ಕೆಲಸ ಮಾಡಕ್ಕೆ ಹೇಳಿದೆ. ಆದ್ರೆ ನೀನು ತುಂಬಾನೇ ಚೆನ್ನಾಗಿ ಕೆಲಸ ಮಾಡ್ತೀಯ. ಅದಕ್ಕೆ ಪಾರ್ಸಲ್ ಕಟ್ಟೋದಕ್ಕೆ ನಿಂತರ ಚುರುಕಾಗಿರೋ ಹುಡುಗಿ ಬೇಕು. ಹಂಗಾಗಿ ಆ ಕೆಲಸ ನೋಡು. ಸರಿ ಅಣ್ಣ. ಅಣ್ಣ, ನಾನಿಲ್ಲಿ ಕೆಲಸ ಮಾಡ್ತೀನಿ ಅನ್ನಕ್ಕೆ ನನ್ನ ಹೋಟೆಲ್ ಅನ್ಕೊಂಡೆ ನಾನು ಕೆಲಸ ಮಾಡ್ತಾ ಇರೋದು. ಇಲ್ಲಿ ನನಗೆ ಕೆಲಸ ಮಾಡೋದಕ್ಕೆ ಹಿಂಜರಿಕೆ ಆಗ್ಲಿ ಮುಜುಗರ ಆಗ್ಲಿ ಯಾವ್ದು ಇಲ್ಲ. ಇಲ್ಲಿ ಯಾರಾದ್ರೂ ಕೆಲಸಗಾರ ಇಲ್ಲ ಅಂದ್ರೆ ನೀವು ಧಾರಾಳವಾಗಿ ಯಾವ ಕೆಲಸ ಬೇಕೋ ಆ ಕೆಲಸ ನನ್ಗೆ ಹೇಳಿ, ಆಯ್ತೆ? ನಾನು ಖುಷಿಯಾಗಿ ಮಾಡ್ತೀನಿ. ಸರಿ ಕಣವ. ಅಣ್ಣ, ಒಂದು ಪ್ಲೇಟ್ ಇಡ್ಲಿ ಪಾರ್ಸಲ್. ವಿದ್ಯಾ, ಹೇಳಿ ಅಣ್ಣ. ಒಂದು ಪ್ಲೇಟ್ ಇಡ್ಲಿ ಪಾರ್ಸಲ್ ಮಾಡಮ್ಮ. ಸರಿ ಅಣ್ಣ. ಅಲ್ಲೋಗಿ ಕೊಟ್ಟೆ. ತಕಲಿ ಅಣ್ಣ. ಅಯ್ಯೋ, ಕಾಲೇಜಿಗೆ ಟೈಮ್ ಆಗೋಯ್ತು. ಅಣ್ಣ, ನನಗೆ ಕಾಲೇಜಿಗೆ ಟೈಮ್ ಆಯ್ತೈತೆ, ಹೋಗ್ಬಿಟ್ಟು ಬರ್ತೀನಿ. ಒಂದು ನಿಮಿಷ ಇರಮ್ಮ.
ಕಣವ, ನಾನು ನಿನ್ನೆ ನಿನ್ ಮಾಡಿದ ಕೆಲಸಕ್ಕೆ ಯಾವ ಸಂಬಳನೂ ಇಲ್ಲ ಅಂತ ಹೊರಟಾಗಿ ಮಾತಾಡ್ತೆ. ಅದ್ಯಾವ್ದನ್ನು ಮನ್ಸ ಮಡಿಕೋಬೇಡ ಕಣವ. ತೊಗೊಳವ, ನೀನ್ ಮಾಡೋ ಕೆಲಸಕ್ಕೆ ಅಡ್ವಾನ್ಸ್. ಅಲ್ಲ ಅಣ್ಣ, ನನ್ ಕೆಲ್ಸಕ್ಕೆ ಸೇರಿ 1 ತಿಂಗಳು ಆಗಿಲ್ಲ ಇನ್ನುವೆ. ಪರವಾಗಿಲ್ಲ ಕಣವ, ಓದ್ತಾ ಇದ್ದಾದ್ಮೇಲೆ ನಿನ್ಗೂ ಖರ್ಚಿರ್ತವೆ. ಇದು ನಾನು ಸಂಬಳ ಅನ್ಕೋಬೇಡ, ಅಡ್ವಾನ್ಸ್ ಅಂತ ಇಟ್ಕೋ. ಸಾನೆ ಥ್ಯಾಂಕ್ಸ್ ಅಣ್ಣ. ಇದಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಬಿಡವ. ನಾನಿನ್ನು ಕಾಲೇಜಿಗೆ ಹೋಗ್ಬಿಟ್ಟು ಬರ್ತೀನಿ. ಹುಷಾರ. ಏನ್ಲಮ್ಮ ಮಗ್ನೆ, ಹೆಂಗಿದ್ಯಾ? ಏನ್ ಮಾಡ್ತಿದ್ಯಾ? ಓಹ್, ಏನ್ ಸಂಗೀತ ಸಮೇತ ಬಂದ್ಬಿಟ್ಟಿದೆ. ಯಾರ ಮೇಲೆ ಯುದ್ಧ ಮಾಡಕೋ? ಯುದ್ಧ ಮಾಡೋ ವಯಸ್ಸೇನಿಲ್ಲ ನಂದು. ಸರಿ ಹೇಳಿ ನೋಡು, ನಿಂದೇನಿದ್ರು ಫೀಟಿಂಗ್ ಇಟ್ಟು ಕಿರಿಕ್ ಮಾಡಿ ಎಲ್ಲಾರ್ದು ಜೀವ ತೆಗೆ ವಯಸ್ಸಲ್ವೇ ಮರ್ತೋಗ್ಬಿಟ್ಟಿದೆ. ಕ್ಷಮಿಸ್ಬಿಡು. ಇನ್ನು ನಿಂಗೆ ಪಾಪ ಹೋಗಿಲ್ಲ ಅಂತ ಅನಿಸ್ತದೆ. ನೀನ್ ಮಾಡ್ರ ಕಿತಾಪತಿಗೆ ಮೆಟ್ಟು ಸಾಯಿಸ್ಬಿಡ ಅನ್ಸ್ತದೆ. ಏನ್ ಮಾಡ್ತೀಯಾ? ನಮ್ಮಪ್ಪ ಹಿಂಗ ಅವ್ವ ಇಲ್ದಂಗ ಆಗ್ಬಿಡ್ತಾರೆ ಅಂತ ಸುಮ್ಮನಿದ್ದೀನಿ ಅಷ್ಟೇ. ನೀನೇನೇ ಅಂದ್ರು, ನೀನೇಟೇ ಬೈದ್ರು, ನೀನು ನನ್ ಮೊಮ್ಮಗನೇ ಅಲ್ವೇ? ಹೊಟ್ಟೆಗೆ ಏನಾದ್ರೂ ತಿಂದ್ಯಾ? ಏನಮ್ಮ ಕೋಳಿ ಕೂಗ್ಲಿಲ್ಲ ಅಂತಂದ್ರೆ ಬೆಳಕರಿಯಕ್ಕಿಲ್ಲ ಅಂತ ಅನ್ಕೊಂಬಿಟ್ಟ. ಊಟ ಮಾಡ್ತಿದ್ದವನ್ನ ಕೈ ತೊಳಸ್ಬಿಟ್ಟು ಹೆಂಗಸರ ಸಹ ಇಲ್ಲದೆ ಬದುಕಲ ನೋಡುವ ಅಂತಂದಲ್ಲ. ಏನ್ ಉಪವಾಸ ಸಾಯ್ತಿರ್ತೀನಿ ಅನ್ಕೊಂಬಿಟ್ಟ? ಇಲ್ಲ ನಿಮ್ ಮೊಮ್ಮಗನ ಸಹಾಯ ಕೇಳ್ತೀನಿ ಅನ್ಕೊಂಬಿಟ್ಟ? ಅಯ್ಯೋ, ಹಂಗೆಲ್ಲ ಹೇಳಕ್ಕಾಗದೆ. ನೀನು ನನ್ನ ಮೊಮ್ಮಗ ಕಂಡ್ಲ, ನಿನಗೂ ರೋಸ ಆವೇಶ ಅದೇ ಅನ್ನೋದು ನನಗೆ ಗೊತ್ತದೆ. ಇಂಥ ಮಾತ್ಗೆ ಕಮ್ಮಿ ಇಲ್ಲ. ನೀನ್ ಯಾರಿಗಾನೆ ಕಮ್ಮಿ ಇದೆಯಾ ಮೊಮ್ಮಗನೇ? ಆ ಭಯ ಇರ್ಲಿ ಸಾಕು. ನಾವು ಇಲ್ಲಿ ಯಾರನ್ನೇ ನಂಬ್ಕೊಂಡ್ ಬದುಕ್ತಾ ಇಲ್ಲ. ನಾವೊಂಥರ ಕಾಡಿನ ರಾಜ ಇದ್ದಂಗೆ. ಹೌದೌದು, ನಮ್ಮ ಅಂಟಮ್ಮ ಒಂಥರ ಕಾಡಿನ ರಾಜ ಇದ್ದಂಗೆ. ಹಂಗೆ ಮಿಯಾ ಮಿಯಾ ಅಂತ ಗರ್ಜನೆ ಮಾಡ್ತಾ ಇದ್ರೆ ಕ್ಯಾಮ್ರಾ ಮಿಯೋ ಮಿಯೋ ಅನ್ನೋದು ಬೇಕಲ್ಲ. ನಾವೇನಿದ್ರು ಸಿಂಹ ಗರ್ಜನೆ ಮಾಡ್ಕೊಂಡು ಓಡಾಡೋರು. ಅದು ಸರಿ, ಇಲ್ಲಿ ಯಾಕೆ ಬಂದ್ರಿ ಹೇಳಿ? ಅದನ್ನ ನಾನ್ ಹೇಳ್ತೀನಿ ಕಂಡ. ನನ್ನ ಮೊಮ್ಮಗಳು ಇಲ್ಲದೆ ಹೋಗಿದ್ರೆ ನಿನ್ ತಂಗಿ ಕತೆ ಏನಾಯ್ತಿತ್ತು ಅಂತ ಒಂದ್ಕಿತ ಯೋಚನೆ ಮಾಡುವಂತ ಹೇಳಕ್ ಬಂದೆ. ಅವ್ನು ಎಂತವನು ಅಂತ ಸಾಕ್ಷಿ ಸಮೇತ ಸಾಬೀತ್ ಮಾಡಿ ನಮ್ ಕಣ್ಮಣಿ ಜೀವ ಉಳ್ಸೋಕೆ ಅವ್ಳು ಎಷ್ಟು ಹೋರಾಡವಳಿ ಅಂತ ಹೊಸಿ ಅರ್ಥ ಮಾಡ್ಕೊಳ್ಳೋ. ಆಗ ಈ ಅಟ್ಟಿ ಮ್ಯಾಗೆ, ಈ ಅಟ್ಟಿಯವ್ರ ಮ್ಯಾಗೆ ಅವ್ಳಿಗೆ ಅದೇಟ್ ಕಾಳಜಿ ಇದೆ ಅನ್ನೋದನ್ನ ತೋರಿಸ್ತದೆ. ಒಂದು ಮಾತನ್ನ ಅರ್ಥ ಮಾಡ್ಕೋ, ಅವ್ಳು ಯಾವತ್ತೂ ಈ ಮನೆ ಸೊಸೆ ಅನ್ನೋದನ್ನ ಮರಿದೆ ತನ್ನ ಕರ್ತವ್ಯನ ನಿಭಾಯಿಸಿದಾಳೆ. ವಾ, ಈಗ ತಾವುಗಳೆಲ್ಲ ಬಂದಿರೋದು ಅವಳ ಗುಣದಾನ ಮಾಡಕ್ಕೆ ನಂಗಾಯ್ತು. ಬಾವಾ, ಅದು ಗುಣಗಾನ ಅಲ್ಲ. ಅವ್ರಿಗೆ ಈ ಮನೆ ಮ್ಯಾಗ ಏಟ್ ಗೌರವ ಇದೆ ಅನ್ನೋ ಸತ್ಯ. ಅಂಥವ್ರಿಂದ ಸಂಬಂಧ ಕಳ್ಕೊಳ್ಳೋದು ಬೇಕಾ ಬಾವಾ? ಒಂದೇ ಒಂದ್ಕಿತ ಯೋಚನೆ ಮಾಡಿ. ದಯವಿಟ್ಟು ತೆಪ್ಪು ತಿಳ್ಕೊಬೇಡಿ. ನೀವೇ ಒಂದ್ ಹೆಜ್ಜೆ ಸೋತು ಅವ್ರ ಸಂಬಂಧ ಉಳಿಸ್ಕೊಳ್ಳಿ ಬಾವಾ. ಹೂ ಅಂಟಮ್ಮ, ನಮ್ಮ ಅತ್ತೆಮ್ಮ ಯಾರಿಗೂ ಕೇಟ್ ಬಯಸೋರಲ್ಲ. ಅವ್ರಂತರ ದ್ಯಾವತೆ ಇದ್ದಂಗೆ. ನಮ್ಮ ಮನೆಯವರೆಲ್ಲ ಯಾವಾಗಲೂ ಸಂತೋಷವಾಗಿರ್ಬೇಕು ಅಂತ ಬಯಸೋದು. ಮಾಡಿರೋ ಒಳ್ಳೆ ಕೆಲಸಗಳನ್ನ ಗಂಟೆ ಗಟ್ಟಲೆ ಹೇಳ್ತಾ ಇದ್ರಲ್ಲ, ಅವ್ಳು ಮಾಡಿರೋ ಮೋಸನ ಹೇಳಿರೋ ಸುಳ್ಳ ಒಂದೇ ಒಂದ್ ಕಿತ ಯೋಚನೆ ಮಾಡಿ ಸಾಕು. ಏನಕ್ಕೆ ಯಾವ ತೊಂದರೆನೂ ಇಲ್ದೆ ವ್ಯವಸ್ಥೆ ಎಲ್ಲ ಅನುಕೂಲವಾಗದೆ ತಾನೇ? ಇಲ್ಲಿ ಉಳ್ಕೊಳಕ್ಕೆ ಏನು ತೊಂದರೆ ಇಲ್ಲ ತಾನೆ? ಎಲ್ಲ ಅನುಕೂಲವಾಗದೆ ಅಲ್ವೇನವಾ? ಯಾಕತ್ತೆ ಏನು ಮಾತಾಡ್ತಾನೆ ಇಲ್ಲ? ಇದೇನವಾ ಅತ್ತೆ ಕೋಪಗಿಪ ಬಂದಿರ್ಬೇಕು. ಯಾಕೋ ಕಣ್ಣು ಮುಚ್ಚಿಬಿಡ್ತು. ಅಯ್ಯೋ ಅತ್ತೆ, ಹಂಗೆಲ್ಲ ಕಣ್ಬಿಡ್ಬೇಡ, ಭಯ ಆಯ್ತು ನನಗೆ. ಏನ್ ಮಾಡೋದತ್ತೆ? ಕಾಲಚಕ್ರ ತಿರ್ತಾನೆ ಇರ್ತದೆ. ಆಗ ಮೇಲಿದ್ದವರು ಈಗ ಕೆಳಗಡೆ ಬರ್ಲೇಬೇಕು. ಏನವ್ವ ಹೆಂಗೆಲ್ಲ ಬದುಕ್ತವ್ರು ಇವರು? ಪಾಪ ಇವಾಗ ಎಂತ ಪರಿಸ್ಥಿತಿ ಬದುಕೋತಾರ ಆಗೋಯ್ತು ನೋಡು. ಅಯ್ಯೋ ಅವ್ವ, ನಮ್ ಚಿತ್ರಕ್ಕಂತೂ ಒಡವೆ ಇಲ್ಲದೆ ಒಂದ್ ದಿನ ಆಚೆ ಬರ್ತಾ ಇರ್ಲಿಲ್ಲ. ಆಮೇಲೆ ಎಸಿ, ನನ್ಗೆ ಎಸಿ ಇರ್ಲೇಬೇಕು ಅಂತ ಹೇಳೋಳು. ಆದ್ರೂ ನೋಡು ಪಾಪ ಶೆಡ್ ಒಳಗಡೆ ತರಕಾರಿ ಬೇಯಿಸ್ತಾವಳೆ. ಚಿತ್ರಕ, ನಿಮ್ಗೆ ಏನಾದ್ರು ಕಷ್ಟ ಆಗ್ತಿದ್ರೆ ಹೇಳಿ, ಮಾವಂತವ ನಾವು ಮಾತಾಡಿ ಸ್ವಲ್ಪ ಸಣ್ಣ ಪುಟ್ಟ ಅನುಕೂಲ ಮಾಡಂಗ್ ಮಾಡ್ಕೊಡ್ತೀವಿ. ಏನೇ ನಮ್ ಪರಿಸ್ಥಿತಿ ನೋಡಿ ಆಡ್ಕೊಂಡು ನಗ್ತಿದ್ದೀರಾ? ಯಾರ್ ತಾವ್ ಮಾತಾಡ್ತಿದೀವಿ ಅಂತ ಮರಿಬೇಡಿ. ಓ, ಸಂದ ಗೆಪ್ತಿದೆ. ಇವರು ನಮ್ಮ ಅತ್ತೆ ಈಶ್ವರಿ ಅಂತ, ನೀನು ಅವ್ರ ಮಗಳು ಚಿತ್ರ ಅಂತ. ನೀನ್ ನನ್ಗೆ ಕ್ಲೋಸ್ ಫ್ರೆಂಡ್ ಅಲ್ವೇ? ನೋಡಿ, ಅದೇ ಜಾಗ, ಅದೇ ಮಾತುಗಳು, ಅದೇ ಜನ. ಪರಿಸ್ಥಿತಿ ಅಟೆಯ ಬದಲಾಗಿರೋದು. ಆನೆಗೊಂದ್ ಕಾಲ ಆದ್ರೆ ಬೆಕ್ಕಗೊಂದ್ ಕಾಲ ಬರ್ತದೆ ಅನ್ನೋದು ಗೆಪ್ತಿಗಿರ್ಲಿ. ನಾನು ಬೇರೆಯವ್ರ ತರ ಹೆದ್ರು ಕೂತ್ಕೊಳ್ಳಲ್ವಿ. ರೇಸಿಗೆ ಬಿಟ್ಟಿರೋ ಕುದುರೆ ತರ ನನ್ನ ಗುರಿನ ಮುಟ್ತೀನಿ. ವಾವ್ 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 ವಾವ್, ಸೂಪರ್ ಅತ್ತೆ. ಎಂತ ಡೈಲಾಗ್ ಹೊಡೆದೆ. ಈ ಡೈಲಾಗ್ ಏನಾದ್ರು ಸಿನಿಮಾ ಧಾರಾವಾಹಿಲೆಲ್ಲ ಹಾಕೊಂಡ್ಬಿಟ್ರೆ ಒಳ್ಳೆ ಶಿಲೆ ಗಿಡಿಸ್ಕೋಬಹುದು ಅಲ್ವೇನವಾ? ಅವ್ವ ಮಗಳು ಸೇರ್ಕೊಂಡು ಪತ್ತೆದಾರಿ ಕೆಲಸ ಮಾಡಿ ಮದ್ವೆ ಹೆಂಗೋ ನಿಲ್ಲಿಸ್ಬಿಟ್ಟು ನಮ್ಮನ್ನ ಈ ಗತಿಗೆ ಬರ ಮಾಡಿದ್ರಲ್ಲ, ಅದನ್ನ ನಾವ್ ಯಾವತ್ತೂ ಮರೆಯಕ್ಕಿಲ್ಲ. ಲೇ ಚಿತ್ರ, ನಾವ್ ಮರಿದೇ ಇದ್ದಿದ್ದಕ್ಕಲ್ವೇ ಇವತ್ ನಿಮ್ಮಿಬ್ರಿಗೂ ಇಂಥ ಸ್ಥಿತಿ ಬಂದಿರೋದು. ನೋಡೆ ದಿಟ ಕಣೆ, ಇವತ್ ನೀ ಹೇಳ್ದಂಗೆ ನೀವಿಬ್ರು ಇಲ್ಲಿಗೆ ಬರೋದಕ್ಕೆ ನಮ್ ಕೈವಾಡ ಇದೆ ಅಂತ ಎದೆ ತಟ್ಕೊಂಡು ಹೇಳ್ತೀನಿ. ಯಾಕೆ ಅವತ್ತು ಭದ್ರಮಾಮನ್ ಜೊತೆ ಮದ್ವೆ ಆಗ್ಬೇಕು ಅಂತ ಕಷ್ಟಪಟ್ಟು ಮಾಡಿರೋ ಪ್ಲಾನ್ ಎಲ್ಲ ಹಾಳು ಮಾಡಿ ಅವ್ನು ಯಾರೋ ಚಲು ರಾಜ ಬರೋ ಗಂಟ ನನ್ನ ಮದ್ವೆ ನಿಲ್ಸಿ ನಾವ್ ಈ ಜಾಗಕ್ಕೆ ಬರೋಂಗ್ ಮಾಡಿದ್ರಲ್ಲ, ಅಷ್ಟು ಬೇಗನೆ ಅದನ್ನೆಲ್ಲ ಮರ್ಬಿಟ್ರ? ಏಟ್ ಕೊಟ್ಟವರು ಮರಿಬಹುದು, ಆದ್ರೆ ಹೊಡ್ಸ್ಕೊಂಡವ್ರು ಎದುರೇಟ್ ಕೊಡದೆ ಮರೆಯಕ್ಕಾಗತ್ತೆ? ಲೇ ವಿನಂತಿ, ಈಗ ಹಳೆ ವಿಷಯ ಯಾಕೆ? ಪಾಪ ನಮ್ಮ ಅಕ್ಕೆ ಆಟಿ ಸಂದಾಗಿಲ್ಲ ಅಂತ ಈ ಅರಮನೆಯಲ್ಲಿ ಸುಧಾರಿಸ್ಕೊಳಕ್ ಬಂದವ್ರೆ. ಅವ್ರು ನಾವ್ ಯಾವ್ದೇ ತೊಂದರೆ ಕೊಡ್ಬಾರ್ದಲ್ವೇ? ಏನೇ ಹೇಳಿದ್ರು ನನಗೆ ಮೊದಲು ನೆನಪಾಗೋದು ಅವ್ಳು ಒಳ್ಳೆತನ ಅಲ್ಲ, ನಾನು ಇಟ್ಟಿರೋ ನಂಬಿಕೆಗೆ ಅವ್ಳು ಮಾಡಿರೋ ಮೋಸ. ಆಗಿರೋದನ್ನೆಲ್ಲ ಮರಿಯಪ್ಪ, ಅವ್ಳನ್ನ ಕ್ಷಮಿಸ್ಬಿಡಪ್ಪ, ಅವ್ರ ಜೊತೆ ಜೀವನ ಮುಂದುವರ್ಸ್ಕೊಡಪ್ಪ ಅಂತ ಹೇಳ್ಬೋದು. ಆದ್ರೆ ನನಗದ ಸುಲಭ ಅಲ್ಲ.
ಅದನ್ನ ಮರೆತು ಮುಂದುವರಿಯೋದು ತುಂಬಾ ಕಷ್ಟ. ನೋಡ್ಲಾ, ನಡೆಯೋ ಕಾಲು ಎಡುವುದು ಸಹಜ. ಅವಳು ಯಾವುದೋ ಒತ್ತಡದಲ್ಲಿ ಹಂಗ್ ಮಾಡೋಳೆ ನಿಜ. ಆದ್ರೆ ಅವಳಿಂದ ನಮ್ಮನೆಗೆ ಯಾವುದು ಕೆಟ್ಟದಾಗಿಲ್ವಲ್ಲ. ನೋಡು ಅಂತಮ್ಮ, ಕೆಲವೊಂದ್ಕಿಂತ ಮನ್ಸಿಗೆ ನೋವು ಕೊಡೋ ವಿಚಾರನಲ್ಲ ಒಂದ್ ಕೆಟ್ಟ ಅನ್ಸೋ ಮತ್ ಬದುಕಬೇಕು. ಅವಾಗಲೇ ಜೀವನ ಸಂದಾಗಿರೋದು. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಈ ಜನ್ಮ ಅಲ್ಲ, ಅದೇಟೇ ಜನ್ಮ ಆದ್ರೂ ನಾನ್ ಮಾತ್ರ ಅವಳ ಕಂತಕಿಲ್ಲ ಅಂದ್ಬೇಕೆ ಅವ್ಳ ಜೊತೆ ಬದುಕೋ ಮಾತೇ ಇಲ್ಲ. ನೋಡಿ, ನೀವ್ ಯಾರು ಏನ್ ಹೇಳಿದ್ರು ಆಟೆಯ ಈ ವಿಷಯದಲ್ಲಿ ನನ್ನ ಮನ್ಸು ಬದಲಾಗಕ್ಕಿಲ್ಲ. ಯಾಕಂದ್ರೆ ಈ ನಿರ್ಧಾರನ ಪಾಪದಲ್ಲಿ ತಗೊಂಡಿರೋದಲ್ಲ, ಅನ್ಭವಿಸಿರೋದು ನೋವಲ್ಲಿ ತಗೊಂಡಿರೋದು ನಾನು. ಭದ್ರ, ಭದ್ರ, ಭದ್ರ.